ಒಬ್ಬರ ವ್ಯಾಲ್ಯೂ ಗೊತ್ತಾಗೋದು ಅವರು ದೂರವಾದ ಮೇಲೆ. ಟೀಮ್ ಇಂಡಿಯಾದ ವಿಚಾರದಲ್ಲಿ ಈಗ ಅದೇ ಆಗಿದೆ. ವಿರಾಟ್ ಕೊಹ್ಲಿ T20 ದೂರವಾದ ಮೇಲೆ ಅವರ ವ್ಯಾಲ್ಯೂ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅಚ್ಚರಿಯ ವಿಚಾರ ಏನ್ ಗೊತ್ತಾ, ಇಡೀ T20 ವಿಶ್ವಕಪ್ನ ಇತಿಹಾಸದಲ್ಲಿ ಭಾರತ 160ಕ್ಕಿಂತ ಹೆಚ್ಚು ರನ್ ಅನ್ನ ಚೇಸ್ ಮಾಡಿದ್ದು ಕೇವಲ 3 ಬಾರಿ. ಅದು ಕೂಡ ಆ 3 ಪಂದ್ಯಗಳನ್ನ ಕೂಡ ಗೆಲ್ಲಿಸಿದ್ದು ವಿರಾಟ್ ಕೊಹ್ಲಿ ಎನ್ನುವ ದಿಗ್ಗಜ. ಅದು 2014ರ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಾಟ, ಸೆಮಿಫೈನಲ್ ಪಂದ್ಯಾಟ. ಅದು ಭಾರತ 170ಕ್ಕಿಂತ ಹೆಚ್ಚು ರನ್ ಅನ್ನ ಚೇಸ್ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಭಾರತ ತಂಡಕ್ಕೆ ನೆರವಾಗಿದ್ದು ವಿರಾಟ್ ಕೊಹ್ಲಿ 44 ಎಸೆತದಲ್ಲಿ 72 ರನ್, ಅದು ಕೂಡ ನಾಟ್ ಔಟ್. ಭಾರತ ತಂಡವನ್ನ ಗೆಲ್ಲಿಸಿಯೇ ಅವತ್ತು ಕೊಹ್ಲಿ ವಾಪಸ್ ಬಂದಿದ್ರು. ಇದಾದ ನಂತರ 2016ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಾಟ. ಅದು 160ಕ್ಕಿಂತ ಹೆಚ್ಚು ರನ್ ಅನ್ನ ಭಾರತ ಚೇಸ್ ಮಾಡ್ತಾ ಇತ್ತು. ಅವತ್ತು ಕೂಡ ವಿರಾಟ್ ಕೊಹ್ಲಿ ಭಾರತ ತಂಡವನ್ನ ಗೆಲ್ಲಿಸಿಯೇ ವಾಪಸ್ ಬಂದಿದ್ರು. 51 ಎಸೆತದಲ್ಲಿ 82 ರನ್ ಅನ್ನ ಅವತ್ತು ಕೊಹ್ಲಿ ಬಾರಿಸಿದ್ರು. ಇದಾದ ನಂತರ 2022ರ ಪಂದ್ಯಾಟ, ಪಾಕಿಸ್ತಾನ ವಿರುದ್ಧದ ಪಂದ್ಯಾಟ, ಬದ್ಧ ವೈರಿಗಳ ವಿರುದ್ಧದ ಪಂದ್ಯಾಟ. ಇದರಲ್ಲೂ ಕೂಡ ಭಾರತ 160ಕ್ಕಿಂತ ಹೆಚ್ಚು ರನ್ ಅನ್ನ ಚೇಸ್ ಮಾಡ್ತಾ ಇತ್ತು. ವಿರಾಟ್ ಕೊಹ್ಲಿ ಈ ಪಂದ್ಯಾಟದಲ್ಲಿ 53 ಬಾಲ್ನಲ್ಲಿ ಬರೋಬ್ಬರಿ 82 ರನ್ ಬಾರಿಸಿದ್ರು. ಈ 3 ಪಂದ್ಯಗಳನ್ನ ಬಿಟ್ರೆ ಭಾರತ 160ಕ್ಕಿಂತ ಹೆಚ್ಚಿನ ರನ್ ಅನ್ನ T20 ವರ್ಲ್ಡ್ ಕಪ್ ನ ಇತಿಹಾಸದಲ್ಲಿ ಚೇಸ್ ಮಾಡಿಲ್ಲ. ಭಾರತಕ್ಕೆ ಈ 3 ಪಂದ್ಯಾಟದಲ್ಲೂ ಕೂಡ ನೆರವಾಗಿದ್ದು ವಿರಾಟ್ ಕೊಹ್ಲಿ ಎನ್ನುವಂತಹ ಕ್ರಿಕೆಟ್ ಲೋಕ ಕಂಡಂತ ಚಕ್ರವರ್ತಿ. ಭಾರತ ಚೇಸಿಂಗ್ ನ ವಿಚಾರದಲ್ಲಿ ಸಂಕಷ್ಟಕ್ಕೆ ಬಿದ್ದಂತ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ನಾನು ಇಲ್ಲಿಂದ ಸೋಲೋದಕ್ಕೆ ಬಿಡೋದಿಲ್ಲ ಎನ್ನುವಂತ ಛಲವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರು. ಅವರ ಬಗ್ಗೆ ಬೇರೆ ಬೇರೆ ಮಾತುಗಳನ್ನು ನೀವೆಲ್ಲ ಕೇಳಿರ್ಬೋದು. ಸ್ಟ್ರೈಕ್ ರೇಟ್ ಕಡಿಮೆ ಇದೆ, ಆರಂಭಿಕ ಹಂತದಲ್ಲಿ ಸ್ಫೋಟಕ ಆಟವನ್ನು ಆಡೋದಿಲ್ಲ, ಹಾಗೆ ಹೀಗೆ ಅವರನ್ನ T20 ಹೊರಗಿಡಬೇಕು ಅಂತಹ ಮಾತುಗಳನ್ನ ನೀವು ಕೂಡ ಕೇಳಿರ್ಬೋದು. ನಿಮ್ಮಲ್ಲಿ ತುಂಬಾ ಜನಕ್ಕೆ ಹಾಗೆ ಅನ್ಸಿರ್ಬಹುದು ಕೂಡ. ಆದ್ರೆ ಚೇಸ್ ನ ವಿಚಾರಕ್ಕೆ ಬಂದಾಗ ಕೇವಲ ಸ್ಫೋಟಕ ಆಟ ನೆರವಿಗೆ ಬರೋದಿಲ್ಲ, ಅಲ್ಲಿ ಲೆಕ್ಕಾಚಾರಗಳನ್ನ ಆಡಬೇಕಾಗುತ್ತೆ. ಅಲ್ಲಿ ಕೊನೆಯವರೆಗೆ ನಿಂತ್ಕೊಳ್ಳುವಂತ ಒಬ್ಬ ವೀರ ಯೋಧ ಬೇಕಾಗುತ್ತೆ. ಅಂತಹ ಒಂದೇ ಒಂದು ವ್ಯಕ್ತಿ ಇದ್ದದ್ದು ವಿರಾಟ್ ಕೊಹ್ಲಿ ಮಾತ್ರ. ಈಗಿನ ತಂಡವನ್ನ ನೋಡಿದ್ರೆ ಕೊಹ್ಲಿಯ ಸ್ಥಾನವನ್ನ ತುಂಬುವಂತ ಆಟಗಾರರು ಕಾಣಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿಯನ್ನ ಟೀಮ್ ಇಂಡಿಯಾ ಎಷ್ಟರ ಮಟ್ಟಿಗೆ ಮಿಸ್ ಮಾಡ್ಕೊಳ್ತಾ ಇದೆ. ನಿಮಗೂ ಕೂಡ ವಿರಾಟ್ ಕೊಹ್ಲಿ ಇದ್ದಿದ್ರೆ ಭಾರತಕ್ಕೆ ಇಂತಹ ಸಂದರ್ಭಗಳು ಬರ್ತಾ ಇರಲಿಲ್ಲ ಅಂತ ಅನ್ಸುತ್ತಾ? ಕಾಮೆಂಟ್ ಮಾಡಿ.